ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ನಲ್ಲಿ 12 ಕೋಟಿ ರೂಪಾಯಿ ಅವ್ಯವಹಾರದ ಪ್ರಕರಣ ಇನ್ನು ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಭಾರಿ ಹಣಕಾಸು ಹಗರಣ ಬೆಳಕಿಗೆ ಬಂದಿದೆ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಬ್ಯಾಂಕ್ನ ಮ್ಯಾನೇಜರೇ ಬ್ಯಾಂಕಿನ 65 ಲಕ್ಷ ರೂಪಾಯಿಯನ್ನ ತನ್ನ ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ನಾಪತ್ತೆಯಾಗಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಅರೆ ಯಾರಪ್ಪ ಅವರು ಅಂತೀರಾ? ಇಲ್ಲಿದೆ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್. ಲೋಕಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಗುರುರಾಜ್ ಸಿ ಮಾರ್ಚ್ 31ರಂದು ಬ್ಯಾಂಕ್ನ ಎಸ್ಬಿಐ ಖಾತೆಯಿಂದ 65 ಲಕ್ಷ ರೂಪಾಯಿಯನ್ನು ತನ್ನ ಐಡಿಎಫ್ಸಿ ಬ್ಯಾಂಕ್ನ ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಬಳಿಕ ಆ ಹಣವನ್ನು ವೈಯಕ್ತಿಕವಾಗಿ ಬಳಸಿಕೊಂಡಿದ್ದಾರೆ ಎನ್ನಲಾಗಿದೆ. ಆರೋಪದ ಪ್ರಕಾರ ಕಳೆದ 2 ತಿಂಗಳಿನಿಂದ ಗುರುರಾಜ್ ಬ್ಯಾಂಕಿಗೆ ಹಾಜರಾಗಿಲ್ಲ. ಕಳೆದ 4 ದಿನಗಳಿಂದ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದ್ದು ಸದ್ಯ ಅವರು ನಾಪತ್ತೆಯಾಗಿದ್ದಾರೆ. ಅಚ್ಚರಿಯ ಸಂಗತಿ ಎಂದರೆ ಬ್ಯಾಂಕ್ನಲ್ಲಿ 106 ಸಿಬ್ಬಂದಿ ಹಾಗೂ ಹಲವು ವಿಭಾಗಗಳಿದ್ದರೂ 4 ತಿಂಗಳ ಕಾಲ ಈ ಅಕ್ರಮ ಹೊರಬರದೇ ಇರುವುದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮ್ಯಾನೇಜರ್ ಅಕ್ರಮದ ಮಾಹಿತಿ ಇದ್ದರೂ ಮೇಲಾಧಿಕಾರಿಗಳು ಯಾಕೆ ಮೌನ ವಹಿಸಿದರು ಎಂಬ ಅನುಮಾನವೂ ವ್ಯಕ್ತವಾಗ್ತಾ ಇದೆ. ಇದೇ ಡಿಸಿಸಿ ಬ್ಯಾಂಕ್ನಲ್ಲಿ ಈ ಹಿಂದೆ ಕೇಂದ್ರ ಖಾತೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಪಾಯಿಯೊಬ್ಬ 12 ಕೋಟಿ ರೂಪಾಯಿ ಅವ್ಯವಹಾರ ಎಸಗಿದ್ದ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಆ ಪ್ರಕರಣದ ತನಿಖೆ ಮುಂದುವರೆದಿರುವ ನಡುವೆಯೇ ಇದೀಗ ಮತ್ತೊಂದು 65 ಲಕ್ಷ ರೂಪಾಯಿ ಹಗರಣ ಬೆಳಕಿಗೆ ಬಂದಿದ್ದು ಡಿಸಿಸಿ ಬ್ಯಾಂಕ್ನ ಆಡಳಿತ ಮತ್ತು ಭದ್ರತಾ ವ್ಯವಸ್ಥೆಯ ಮೇಲೆಯೇ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ.